ದೇವದುರ್ಗದಲ್ಲಿ ಸಾಲ ಮಾಡಿ ಗೊಬ್ಬರ ಖರೀದಿಸಿದ ಬಡ ರೈತರಿಗೆ ಇದೆಂಥ ಮೋಸ. ಐವತ್ತು ಕೆಜಿ ಚೀಲದ ಗೊಬ್ಬರದಲ್ಲಿ ಕಲ್ಲು ಮರಳು ಜಾಸ್ತಿ. ಈ ನಮ್ಮ ದೇವದುರ್ಗ ತಾಲೂಕದಲ್ಲಿ ಗೊಬ್ಬರದ ಅಂಗಡಿಗಳಲ್ಲಿ ಬಹಳ ಅನ್ಯಾಯ ನಡೀತಾ ಇದೆ. ಬಹಳ ದೋಲ್ ನಂಬರ್ ತಗದ ನಡೀತಾ ಇದೆ. ಈ ಗೊಬ್ಬರದಲ್ಲಿ ಬರೀ ಈ ಕಲ್ಲುಗಳು ಕಾಣುತ್ತದೆ. ಇದರಲ್ಲಿ ಅಕ್ರಮ ಬಹಳ ಇಲ್ಲಿ ಗೊಬ್ಬರ ಅಂಗಡಿಗಳಲ್ಲಿ ಅಕ್ರಮದಿಂದ ನಡೀತಿದೆ. ಕಲಬೆರಕೆ ಗೊಬ್ಬರದ ಚೀಲ ಕಂಡು ದಿಕ್ಕು ತೋಚದಂತಾದ ಅನ್ನದಾತರು. 18, 20, 10, 20, 0 ಈ ಟೈಪ್ ಮಾರಾಟ ಮಾಡ್ಲಾಗತ್ತಾರಲ್ಲ, ಅದ್ರೊಳಗೆ ಈ ರೀತಿ ಕಲ್ಲುಗಳು ಬರ್ಲಾಗತ್ತವ. ಅದನ್ನ ಸಾಕಷ್ಟೊಂದು ನಾವು ಲ್ಯಾಬ್ ಕಳಿಸ್ತೀವಿ. ಲ್ಯಾಬ್ ಕಳಿಸಿದಾಗ ಇದ್ರ ಏನಾದರೂ ಪ್ರಾಬ್ಲಮ್ ಅದನ್ನು ಕಂಡು ಬಂದಿದ್ರೆ ಕಾನೂನಾತ್ಮಕವಾಗಿ ಅವ್ರಿಗೆ ಏನು ಕ್ರಮ ತಗೋಬೇಕು ನಾವು ಕ್ರಮ ತಗೊಂತೀವಿ. ರಾಯಚೂರು ಜಿಲ್ಲೆ ದೇವದುರ್ಗದಲ್ಲಿ ಕಲಬೆರಕೆ ಗೊಬ್ಬರದ ಹಾವಳಿ. ಕೃಷಿ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದ ನೊಂದ ಅನ್ನದಾತರು. ಬೈಕ್ನಲ್ಲಿ ಗೊಬ್ಬರದ ಚೀಲ ಇಟ್ಟುಕೊಂಡು ಕೃಷಿ ಇಲಾಖೆಗೆ ಬಂದ ಅನ್ನದಾತ 50 ಕೆಜಿ ಗೊಬ್ಬರದಲ್ಲಿ ಕಲ್ಲು ಮರಳು ಕಂಡು ಬಂದಿರೋದು. ಕೈಯಲ್ಲಿ ಹಿಡಿದು ನೋಡಿ ಆ ರೈತರಿಗೆ ಶಾಕ್ ಆಗಿರೋದು. ರೈತರು ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆಯ ದೂರು ಆಲಿಸಿದ ಕೃಷಿ ಇಲಾಖೆ ಅಧಿಕಾರಿಗಳು ತಕ್ಷಣ ಗೊಬ್ಬರ ಅಂಗಡಿ ಮೇಲೆ ದಾಳಿ ಮಾಡಿ ಪರಿಶೀಲಿಸಿರೋದು. ಇದೆಲ್ಲವೂ ಕಂಡು ಬಂದಿದ್ದು ರಾಯಚೂರು ಜಿಲ್ಲೆಯ ದೇವದುರ್ಗದಲ್ಲಿ. ಎಲ್ಲ ರೈತ ಬಾಂಧವರಿಗೆ ವಿನಂತಿ ಮಾಡ್ಕೊತಾ ಇದ್ದೀನಿ. ಇವತ್ತಿನ ದಿನ ಈ ಮಿಶ್ರಣ ರಸಗೊಬ್ಬರ ಕಂಪನಿ ಗಂಗಾ ಕಾವೇರಿ ಆಗಿರ್ಬೋದು, ಇನ್ನು ಹಲವಾರು ಕಂಪನಿಗಳವ. ಆ ಕಂಪನಿಗಳ ಏನು ಮಿಶ್ರಣ ರಸಗೊಬ್ಬರ 17, 20, 20 ಅಂತೇಳಿ ಏನ್ 18, 20, 10, 20, 0 ಈ ಟೈಪ್ ಮಾರಾಟ ಮಾಡ್ಲಾಗತ್ತಾರಲ್ಲ, ಅದ್ರೊಳಗೆ ಈ ರೀತಿ ಕಲ್ಲುಗಳು ಬರ್ಲಾಗತ್ತವ. ಅದಕ್ಕೆ ರೈತ ಬಾಂಧವ್ರು ಏನಪ್ಪಾ ಅಂದ್ರ ಸರ್ಕಾರನೇ ಸಬ್ಸಿಡಿ ಕೊಟ್ಟಂತ ರಸಗೊಬ್ಬರ ಇವತ್ತಿನ ದಿನ ಜೈ ಕಿಸಾನ್ ಆಗಿರ್ಬೋದು, ಮಂಗಳ ಆಗಿರ್ಬೋದು, ಇವತ್ತಿನ ಗೋದಾವರಿ ಆಗಿರ್ಬೋದು, ಹಲವಾರು ರಸಗೊಬ್ಬರಗಳವ. ಅಂತ ರಸಗೊಬ್ಬರಗಳನ್ನ ತಾವು ಖರೀದಿ ಮಾಡಿ ಇವತ್ತಿನ ದಿನ ಬಿತ್ತನೆ ಮಾಡಿ ಒಳ್ಳೆ ಬೆಳೆಯನ್ನ ಬೆಳಿಬಹುದು. ಇಂತ ಡೂಪ್ಲಿಕೇಟ್ ಕಳಪೆ ಗುಣಮಟ್ಟದ ರಸಗೊಬ್ಬರನ ಕಡಿಮೆ ರೇಟ್ನಾಗ ಸಿಗ್ತದಂತೇಳಿ ನೀವೇನಪ್ಪ ಅಂತಂದ್ರ ಮಣ್ಣನ್ನ ತಗೊಂಡಾಗ ಮಣ್ಣನಾಗ ಮಿಕ್ಸ್ ಮಾಡಿ ತಾವ್ಯಾರು ಹಾಳಾಗಬೇಡ್ರಿ. ಇವತ್ತಿನ ದಿನ ಅತಿವೃಷ್ಟಿ ಆಗಿ ಮತ್ತೇನಪ್ಪ ಅಂತಂದ್ರೆ ಇವತ್ತಿನ ನೆರೆ ಹಾವಳಿ ನಿಂತ ನಾವು ರೈತರು ಸಾಕಷ್ಟು ಸಂಕಷ್ಟದಾಗಿದ್ದೀವಿ. ಅಂತ ಸಂಕಷ್ಟದಾಗೂ ಕೂಡ ಏನಪ್ಪ ಅಂದ್ರೆ ಇವತ್ತಿನ ದಿನ ಈ ಮಣ್ಣನ್ನ ಮಾಡ್ತಾರಲ್ಲ ಅಂತವ್ರು ಆಗ್ರೋ ಏಜೆನ್ಸಿಯವ್ರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕು. ಮತ್ತೇನಪ್ಪ ಅಂತಂದ್ರೆ ರೈತರಿಗೆ ನಾವು ವಿನಂತಿ ಮಾಡ್ಕೋತೀನಿ, ಇಂಥ ರಸಗೊಬ್ಬರನ ತಾವು ಖರೀದಿ ಮಾಡಿ ಬಿತ್ತನೆ ಮಾಡಬೇಡ್ರಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ. ಮೊದಲೇ ಈ ಸಲ ಮಳೆ ಹಾಗೂ ಪ್ರವಾಹದಿಂದಾಗಿ ದೇವದುರ್ಗ ಸುತ್ತಮುತ್ತಲ ಗ್ರಾಮದ ರೈತರ ಜಮೀನಿನಲ್ಲಿ ಬೆಳೆದಿದ್ದ ಬೆಳೆ ಹಾಳಾಗಿ ಹೋಗಿತ್ತು. ಅದೇಗೋ ಕಷ್ಟಪಟ್ಟು ಇದೀಗ ಹಿಂಗಾರು ಬೆಳೆ ಬೆಳೆದಿದ್ದಾರೆ. ಸಾಲ ಸೂಲ ಮಾಡಿ ಬಿದ್ದಿದ್ದ ಬೆಳೆಗೆ ಗೊಬ್ಬರ ಹಾಕಿದಾಯ್ತು ಎಂದು ಫರ್ಟಿಲೈಸರ್ ಅಂಗಡಿಗೆ ತೆರಳಿ ಗೊಬ್ಬರ ಖರೀದಿಸಿದ್ದಾರೆ. ಆದ್ರೆ ಜಮೀನಿಗೆ ಹೋಗಿ ನೋಡಿದಾಗ ಗೊಬ್ಬರ ಚೀಲದಲ್ಲಿ ಚಿಕ್ಕ ಕಲ್ಲು ಮರಳು ಕಲಬೆರಕೆ ಮಾಡಿರುವುದು ರೈತರಿಗೆ ಗೊತ್ತಾಗಿದೆ. ಅನೇಕ ರೈತರು ಕೂಡ ಇದೇ ಪರಿಸ್ಥಿತಿ ಕಂಡಿದ್ದಾರೆ. ಹೀಗಾಗಿ ಆ ರೈತ ಸೇನೆಯ ಗಮನಕ್ಕೆ ತಂದಿದ್ದಾರೆ. ವಿಷಯ ಏನಪ್ಪ ಅಂತಂದರೆ, ಈ ರೀತಿ ದೇವದುರ್ಗ ತಾಲೂಕು, ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನಲ್ಲಿ ಈ ರೀತಿ ಗೊಬ್ಬರದಲ್ಲಿ ಈ ಥರ ಮರಳು ಮಿಶ್ರಿತ ಗೊಬ್ಬರವನ್ನು ಮಾರಾಟ ಮಾಡ್ತಾ ಇದ್ದಾರೆ ಗೊಬ್ಬರದ ಅಂಗಡಿ ಮಾಲೀಕರು. ಇದರ ವಿರುದ್ಧ ಅಧಿಕಾರಿಗಳು ಏನಪ್ಪ ಅಂದರೆ ಕ್ರಮ ಕೈಗೊಂಡು ರೈತರಿಗೆ ಏನಪ್ಪ ಅಂದರೆ ಈ ರೀತಿ ಅನ್ಯಾಯ ಆಗ್ತಿರೋದನ್ನು ಅವರು ತಡೆದಗೆಸಿ ನ್ಯಾಯ ದೊರಕಿಸಿದಂತೆ ಕೆಲಸ ಮಾಡಬೇಕು. ಇಲ್ಲವಾದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ, ರೈತ ಸೇನೆ ವತಿಯಿಂದ ಉಗ್ರವಾದ ಹೋರಾಟ ಮಾಡಲಾಗುವುದೆಂದು ಈ ರೀತಿ ಎಚ್ಚರಿಸ್ತಾ ಇದ್ದೀವಿ. ಗೊಬ್ಬರದಲ್ಲಿ ಏನಪ್ಪ ಅಂತಂದರೆ ಈ ರೀತಿ ಮರಳು ಮಿಶ್ರಿತದಲ್ಲಿ ಬೆಳೆಗಳಿಗೆ ಹಾನಿ ಆಗ್ತಕ್ಕಂಥ ಉದ್ದೇಶಗಳು ಇರ್ತಾವ. ಹಾಗಾಗಿ ಈ ರೀತಿ ಮರಳು ಮಿಶ್ರಿತ ಗೊಬ್ಬರವನ್ನು ಗೊಬ್ಬರದ ಅಂಗಡಿ ಮಾಲಕರು ಮಾರಾಟ ಮಾಡ್ತಾ ಇದ್ದಾರೆ. ಈ ರೀತಿ ಮರಳು ಮಿಶ್ರಿತ ಗೊಬ್ಬರವನ್ನು ಮಾರಾಟ ಮಾಡಿದಲ್ಲಿ ರೈತರಿಗೆ ಏನಪ್ಪ ಅಂದರೆ ಬೆಳೆಗಳಲ್ಲಿ ಹಾನಿ ಆಗ್ತಕ್ಕಂಥ ಸಾಧ್ಯತೆಗಳಿರ್ತಾವ. ಈ ಒಂದು ಮರಳು ಮಿಶ್ರಿತ ಗೊಬ್ಬರವನ್ನು ಮಾರಾಟ ಮಾಡ್ತಕ್ಕಂಥ ಮಾಲಕರ ವಿರುದ್ಧ ಅಧಿಕಾರಿಗಳು ಪರಿಶೀಲನೆ ಮಾಡಿ
ರೈತರ ಅನ್ಯಾಯ ಕಂಡ್ರೆ ತಕ್ಷಣ ನೆರವಿಗೆ ಧಾವಿಸುವ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆಯ ರಾಜ್ಯ ಉಪಾಧ್ಯಕ್ಷ ಲಕ್ಷ್ಮೀಕಾಂತ ಎ ಪಾಟೀಲ್ ಕೃಷಿ ಅಧಿಕಾರಿಗಳಿಗೆ ಕ್ರಮಕ್ಕೆ ಆಗ್ರಹಿಸಿದರು. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಕರ್ನಾಟಕ ಆಗ್ರೋ ಕೃಷಿ ಸೇವಾ ಕೇಂದ್ರ ರಾಸಾಯನಿಕ ಗೊಬ್ಬರ, ಕ್ರಿಮಿನಾಶಕ ಮತ್ತು ಬೀಜಗಳ ಮಾರಾಟಗಾರರ ರೈತರಿಗೆ ಕಲಬೆರಕೆ ಗೊಬ್ಬರ ಮಾರಾಟ ಮಾಡಿದೆ. ಹೀಗಾಗಿ ತಕ್ಷಣ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು. 13/6/2023 ಏನಪ್ಪಾ ಅಂತಂದ್ರೆ ಕಮಿಷನರ್ ಅವರು ಏನಪ್ಪಾ ಅಂತಂದ್ರೆ ಇವತ್ತಿನ ದಿನ ಏನ್ ರಸಗೊಬ್ಬರ ಏನಂದ್ರೆ ಬಂದ್ ಮಾಡಬೇಕು, ಅದು ಉತ್ಪಾದನೆ ಬಂದ್ ಮಾಡ್ಬೇಕಂತ ಆದೇಶ ಮಾಡಿದ್ರು ಅವ್ರು ಏನಪ್ಪಾ ಇವತ್ತಿನ ದಿನ ರಾಜ್ಯದ ತುಂಬಾ ಕಳಪೆ ಗುಣಮಟ್ಟದ ಈಗ 17 NPK ಅಂತಂದ್ರ ಯೂರಿಯಾ, DAP, ಪೊಟ್ಯಾಶ್ ಇವ್ರು 3 ಮಿಕ್ಸ್ ಇರ್ಬೇಕು. ಸೊ ಅವ್ರು 3 ಮಿಕ್ಸ್ ಮಾಡ್ಲಾರ್ದೆ ಏನಪ್ಪಾ ಅಂತಂದ್ರೆ ಇವತ್ತಿನ ದಿನ ಈ ಸೆಟ್ರೇಟ್ ಅನ್ನ ತಯಾರು ಮಾಡ್ತಾ ಇದ್ದಾರೆ. ಸೆಟ್ರೇಟ್ ಅಲ್ಲಿ ಈ ರೀತಿ ಕಲ್ಲು ಬಂದವು. ಸುಮಾರು ನನಗನ್ಸಿದ ಮಟ್ಟಿಗೆ 50 kg ಸೆಟ್ರೇಟ್ ಅಲ್ಲಿ ಕ್ಯಾಲ್ಸಿಯಂ ಈ ಕೆಲವೊಂದಿಷ್ಟು ಕಂಟೆಂಟ್ ಇರ್ತಕ್ಕಂಥ ಒಂದು ಸೆಟ್ರೇಟ್, ಆ ಸೆಟ್ರೇಟ್ ಅಲ್ಲಿ ಈ ರೀತಿ ಕಲ್ಲು ಬಂದ್ರೆ ಸುಮಾರು ನನಗನ್ಸಿದ ಮಟ್ಟಿಗೆ ಒಂದು 50 kg ನಾವು ತಗೊಂಡಂತ ಬ್ಯಾಗಿನಲ್ಲಿ ಏನಪ್ಪಾ ಅಂದ್ರ ಸುಮಾರು ಒಂದು 8 ಹಿಡ್ಕೊಂಡು 10 kg ಕಲ್ಲು ಬಂದವ. ಇನ್ನು ಉಳಿದೋದ್ರಾಗ ಎಷ್ಟಿರುತ್ತೆ ಅನ್ನೋದನ್ನ ತಾವೆಲ್ಲರೂ ಗಮನಿಸಬೇಕು. ರಸಗೊಬ್ಬರ ಉತ್ಪಾದಕ ಕಂಪನಿಗಳೇನವ ಅವು ಸಂಪೂರ್ಣವಾಗಿ ಬಂದ್ ಮಾಡಬೇಕು. ಈ ರೀತಿ ಸೆಟ್ರೇಟ್ ಮಾಡ್ತಕ್ಕಂಥದ್ದು 17-20 ಈ ಮಿಶ್ರಣ ಕಂಪನಿ ನಿಂತೇನು ಮಾರಾಟ ಮಾಡ್ಲಾಕತ್ತಾರ, ತಾವು ಒಂದು ತಂಡ ರಚನೆ ಮಾಡಿ ಅದನ್ನ ತಡೆ ಇರ್ತಕ್ಕಂಥ ಕೆಲಸ ಮಾಡಬೇಕು. ಒಂದ್ ವೇಳೆ ತಾವು ಮಾಡಿಲ್ಲ ಅಂದ್ರೆ ತಮ್ಮ ಇಲಾಖೆ ವಿರುದ್ಧ ಉಗ್ರವಾದಂತ ಹೋರಾಟ ಮಾಡ್ಬೇಕಾಗ್ತದ ಮತ್ತು ತಮ್ಮ ಮೇಲೆ ದೂರನ್ನು ಸಲ್ಲಿಸಬೇಕಾಗ್ತದ. ಈ ರೀತಿ ಕಲ್ಲನ್ನ ಮಾರಾಟ ಮಾಡ್ತಕ್ಕಂಥ ಆಗ್ರೋ ಏಜೆನ್ಸಿ ಮತ್ತು ಉತ್ಪಾದಕ ಕಂಪನಿ ಅಧಿಕೃತ ಮಾರಾಟ ಮಳಿಗೆಗಳನ್ನು ಕೂಡ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕಂತೇಳಿ ದೇವದುರ್ಗ ತಾಲೂಕಿನ ಕೃಷಿ ಅಧಿಕಾರಿಗಳ ತಂಡ ಫರ್ಟಿಲೈಸರ್ ಅಂಗಡಿಗೆ ಬಂದು ಗೊಬ್ಬರ ಹಾಗೂ ಇತರ ಎಲ್ಲ ರಾಸಾಯನಿಕಗಳನ್ನ ಪರಿಶೀಲನೆ ಮಾಡಿದ್ರು. ಇದೇ ವೇಳೆ ಗೋದಾಮಿನಲ್ಲಿ ಗೊಬ್ಬರದ ಚೀಲ ಶೇಖರಿಸಿಟ್ಟಿದ್ದು ಕಂಡುಬಂತು. ಕಲಬುರಗಿ ಮೂಲದಿಂದ ಈ ಎಲ್ಲ ಗೊಬ್ಬರಗಳು ಬಂದಿರುವುದಾಗಿ ತಿಳಿದು ಬಂದಿದೆ. ತಾಲೂಕು ಕೃಷಿ ಅಧಿಕಾರಿಗಳು ಸಂಪೂರ್ಣ ಪರಿಶೀಲನೆ ಮಾಡಿ ಮಾಹಿತಿ ಸಮೇತ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಲು ಮುಂದಾಗಿದ್ದಾರೆ. ಸೊ ಇವತ್ತಿನ ದಿನ ಒಬ್ರು ರೈತರು ಕಂಪ್ಲೇಂಟ್ ಮಾಡಿದ್ರು, ನಿಮಗೆ ಸ್ವಲ್ಪ ಕಳಪೆ ಮಟ್ಟದ ಗೊಬ್ಬರ ಮಾರಾಕತ್ರ ಅಂಗಡಿ ಒಳಗೆ ಅಂತೇಳಿ. ಹಾಗಾಗಿ ನಾವು ಒಂದು ದೂರನ ಆದ ಮೇಲೆ ಶಾಪ್ ವಿಸಿಟ್ ಮಾಡಿದ್ವಿ. ಮಾಡಿದಾಗ ಸ್ಯಾಂಪಲ್ ತಂದಿದ್ದೀವಿ. ಅದನ್ನು ಸ್ಯಾಂಪಲ್ ತಂದು ನಾವು ಲ್ಯಾಬ್ ಕಳಿಸ್ತೀವಿ. ಲ್ಯಾಬ್ ಕಳಿಸಿದಾಗ ಇದ್ರದ್ದು ಏನಾದರೂ ಕಳಪೆ ಮಟ್ಟದಲ್ಲಿ ಕಂಡು ಬಂದಿದ್ರೆ ಕಾನೂನಾತ್ಮಕವಾಗಿ ಅವ್ರಿಗೆ ಏನು ಕ್ರಮ ತಗೋಬೇಕು ನಾವು ಕ್ರಮ ತಗೊತೀವಿ. ನಮ್ಮ ಮೇಲಧಿಕಾರಿಗಳು ಗಮನಕ್ಕಿಟ್ಟು ಅವ್ರಿಗೊಂದು ಕ್ರಮ ತಗೊಂಡು ವಹಿಸ್ತೀವಿ. ಈ ಆ್ಯಕ್ಚುಲಿ ನಾವು ಈ ಸ್ಯಾಂಪಲ್ ತಂದಾಗ ಸ್ವಲ್ಪ ಇದರಲ್ಲಿ ಸಣ್ಣ ಸಣ್ಣ ಹಳೆಗಳು ಕಂಡು ಬಂದವ್ರಿ. ಇದನ್ನ ಸ್ಯಾಂಪಲ್ ಕಳಿಸಿ ಹೊರದು ಏನು ಬರ್ತಿದ್ರಾಗಲ್ಲ ಏನು ಕಂಟೆಂಟ್ ಐತಿ, ಕ್ಯಾಲ್ಸಿಯಂ ಎಷ್ಟೈತಿ, ಮ್ಯಾಗ್ನೀಸಿಯಂ ಎಷ್ಟೈತಿ ನೋಡ್ಕೊಂಡು ಅದ್ರ ಏನಾದ್ರು ಕಳಪೆ ಮಟ್ಟದಿತ್ತಂದ್ರೆ ಕಾನೂನಾತ್ಮಕ ಏನು ಕ್ರಮ ಜರುಗಿಸ್ಬೇಕು ಅದನ್ನ ಕ್ರಮ ತಗೋತೀವಿ. ಇದನ್ನ ನಾವು ಸ್ಯಾಂಪಲ್ ಕಳಿಸ್ಬೇಕು. ಇದರಲ್ಲಿ ಕಂಟೆಂಟ್ ಎಷ್ಟಿದೆ, ಕ್ಯಾಲ್ಸಿಯಂ ಎಷ್ಟಿದೆ, ನೈಟ್ರೋಜನ್ ಎಷ್ಟಿದೆ, ಫಾಸ್ಫರಸ್ ಎಷ್ಟಿದೆ ನೋಡಿ ಅದ್ರ ಇದ್ರದ ಪ್ರತಿಯೊಂದು ಗ್ರೇಡ್ ಅಂತ ಇರ್ತದ್ರಿ. ಆ ಗ್ರೇಡ್ಗಿಂತ ಕಡಿಮೆ ಇತ್ತಪ್ಪ ಅಂದ್ರೆ ಅವ್ರ ಮಕ್ಕಳಿಗೆ ಏನು ಕಾನೂನಾತ್ಮಕ ಕ್ರಮ ತಗೋಬೇಕಾಗತ್ತ, ಅದು ಅವ್ರಿಗೆ ಏನ್ ಪೆನಾಲ್ಟಿ ಕೊಟ್ಟು ಬೀಳ್ತದೆ. ಲ್ಯಾಬ್ ಕಳಿಸಿದ ಮೇಲೆ ಇದು ಫೇಲ್ ಅಂತ ಬಂತಂದ್ರೆ ಅದನ್ನ ನಾವು ಸೇಲ್ ಮಾಡಬಾರ್ದು ಅಂತ ನೋಟಿಸ್ ಕೊಡ್ತೇವ್ರಿ. ಸ್ಟಾಪ್ ಸೇಲ್ ನೋಟಿಸ್ ಕೊಡ್ತೇವ್ರಿ. ಅದಾದ್ಮೇಲೆ ಅವ್ರು ಸೇಲ್ ಮಾಡಬಾರ್ದು. ಸೇಲ್ ಮಾಡಿದ್ರೆ ಅವ್ರು ಏನು ಸೇಲ್ ಮಾಡಿದ್ರೆ ನಾವು ಸೀಸ್ ಮಾಡ್ಬೇಕು, ನಮ್ಗೆ ಹಕ್ಕಿರ್ತದೆ. ಸದ್ಯ ಸಾವಿರಾರು ರೂಪಾಯಿ ಸಾಲ ಮಾಡಿ ಗೊಬ್ಬರ ಖರೀದಿಸಿದ ಬಡದಾತನ ಗೋಳು ಕೇಳೋರು ಯಾರು? ಫರ್ಟಿಲೈಸರ್ ಕಂಪನಿ ರೈತರಿಗೆ ಉತ್ತಮ ಗೊಬ್ಬರದ ಚೀಲ ವಿತರಿಸಬೇಕು, ಇಲ್ಲದಿದ್ರೆ ಸಂಪೂರ್ಣ ಹಣ ಮರಳಿಸಿ ಕೊಡಬೇಕೆಂದು ಗೊಬ್ಬರ ಖರೀದಿಸಿದ ರೈತರು ಆಗ್ರಹಿಸ್ತಾ ಇದ್ದಾರೆ. ರೈತರ ಪರ ವಿಶೇಷ ಕಾಳಜಿ ಹೊಂದಿರುವ ದೇವದುರ್ಗ ಶಾಸಕಿ ಕರೆಮ್ಮ ನಾಯಕ್ ಕ್ಷೇತ್ರದಲ್ಲಿ ನಡೆದಿರೋ ಕಲಬೆರಕೆ ಗೊಬ್ಬರ ಮಾರಾಟ ಸಾಕಷ್ಟು ಸುದ್ದಿ ಮಾಡ್ತಿದೆ. ಶಾಸಕಿ ಕರೆಮ್ಮ ನಾಯಕ್ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ. ನ್ಯೂಸ್ 24 ಭಾರತ್, ದೇವದುರ್ಗ.